ಹಲ್ಲೆಲೂಯಾ. ತೆಗೆದಿರಿ ಎಲ್ಲರೂ ಆದಿಕಾಂಡ 3ನೇ ಅಧ್ಯಾಯ 18ನೇ ವಚನ ಹಿಡಿದು 19ನೇ ವಚನದವರೆಗೆ ನಾವು ವಾಕ್ಯ ಧ್ಯಾನ ಮಾಡುವಾಗ ನಾವು ಚಿಕ್ಕದ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಧ್ಯಾನ ಮಾಡ್ಕೊಂಬರಿ. ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ದೇವ, ಈ ಒಂದು ಶಬ್ಬದ ದಿನದಲ್ಲಿ ಈ ಒಂದು ಸಂದರ್ಭದಲ್ಲಿ ಪ್ರಭು ನಮ್ಮ ಮಧ್ಯದಾಗ ನೀವಿದ್ದು ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೆ ಮಾತಾಡಿ ನಾವೆಲ್ಲರೂ ಸತ್ಯ ತಿಳಿದುಕೊಂಡು ಆ ಸತ್ಯ ಗ್ರಹಿಸಿಕೊಂಡು ಅದರ ಪರಿಕರವಾಗಿ ನಡೆದುಕೊಂಡು ಈಗ ದೇವರೇ ನಿಮ್ಮ ಮಕ್ಕಳಾಗಿ ಜೀವಿಸ್ತಕ್ಕಂಥ ಒಳ್ಳೆ ಸಹಾಯ ಮಾಡಿ ಬಲಪಡಿಸಿರಿ ಅಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್. ದೇವರು ಈ ರೀತಿಯಾಗಿ ಆದಿಕಾಂಡ 3ನೇ ಅಧ್ಯಾಯ 18ನೇ ವಚನದಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನಂತ, ಆ ಭೂಮಿಯಲ್ಲಿ ಮುಳ್ಳು ಗಿಡಗಳ ಕಾಳುಗಳು ಬಹಳವಾಗಿ ಹುಟ್ಟುವವು, ಹೊಲದ ಬೆಳೆಯನ್ನು ಅನುಭವಿಸುವಿ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣು ಪುನಃ ಮಣ್ಣಿಗೆ ಸೇರತಕ್ಕವನಾಗಿ ಇದ್ದಿ ಎಂದು ಹೇಳಿದನು. ಏನಾಗೇನಂತ, ಒಬ್ಬ ಮನುಷ್ಯ ದೇವ್ರು ಹೆಂಗ್ ಸೃಷ್ಟಿ ಮಾಡ್ಯಾರಂದ್ರ, ಭೂಮಿ ಮೇಲೆ ತಯಾರು ಮಾಡ್ಯಾರ, ಆಕಾಶ ತಯಾರು ಮಾಡ್ಯಾರ, ಮನುಷ್ಯಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ತಯಾರು ಮಾಡಿದ ಮೇಲೆ ಮನುಷ್ಯಗೆ ದೇವ್ರು ಸೃಷ್ಟಿ ಮಾಡ್ಯಾರ. ಮನುಷ್ಯಗೆ ದೇವ್ರು ಸೃಷ್ಟಿ ಮಾಡಿನಾಗ ಆ ಮನುಷ್ಯ ಹ್ಯಾಂಗಿರ್ಬೇಕು ಅಂತಂದ್ರೆ ಕೇವಲ ದೇವರ ಚಿತ್ತದನುಸಾರವಾಗಿ ಜೀವಿಸಿದಾಗ ಸಿದ್ಧವಾಗಿರ್ಬೇಕಂತ ಕೇಶಂದ್ರ ದೇವರು ಏರ್ಪಾಟ್ ಮಾಡಿರ್ತಕ್ಕಂಥ ಆ ಏರ್ಪಾಟಿನಾಗ ಮನುಷ್ಯ ದೇವ್ರ ಮಾತು ಕೇಳಲ್ಲಪ್ಲೆ ಏನ್ ಮಾಡ್ಯಾರ ಅಂತಂದ್ರ ಮರಿಯಾಗ್ಯಾನ. ಮಣ್ಣಿನಿಂದ ತೆಗೆದಂತ ವ್ಯಕ್ತಿ ತಿರುಗಿ ಮಣ್ಣಿಗೆ ಸೇರ್ಬೇಕಾಗ್ಯದ. ಆದ್ರೂ ಬದುಕಿರುವ ಎಲ್ಲ ದಿನಮಾನಗಳು ಏನು ಮಾಡ್ಬೇಕಾಗ್ಯದ ಅಂದ್ರ ಆ ವ್ಯಕ್ತಿ ಬೆವರು ಸೀಡ್ಬೇಕಾಗ್ಯದ, ಬೆವರು ಬಿಡ್ಬೇಕಾಗ್ಯದ, ಭೂಮಿ ಮೇಲೆ ವ್ಯವಸಾಯ ಮಾಡ್ಬೇಕಾಗ್ಯದ, ಅನೇಕ ತರವಾದ ಕಷ್ಟ ಮಾಡ್ಬೇಕಾಗ್ಯದ. ಆ ಭೂಮಿಯಲ್ಲಿ ಫಲ ಫಲಿಸುವ ತನಕ ಎದುರು ನೋಡಬೇಕಾಗ್ಯದ. ಅವೆಲ್ಲ ಸಮಕೂರಿಸಿಕೊಂಡು ತನ್ನ ಮರಣ ಹೊಂದುವ ತನಕ ಉಣುವುದಕ್ಕೂ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಎದುರು ನೋಡುತ್ತೋ ಜೀವಿಸಬೇಕಾಗ್ಯದ. ಯಾಕಂದ್ರ ಆ ವ್ಯಕ್ತಿ ಎಲ್ಲಿಂದ ತೆಗೆಯಲ್ಪಟ್ಟನಂದ್ರ ಮಣ್ಣಿಲಿಂದ ತೆಗೆಯಲ್ಪಟ್ಟನ. ಮಣ್ಣಿನಿಂದ ತೆಗೆಯಲ್ಪಟ್ಟಿನಾಗ ಆ ಮನುಷ್ಯಗೆ ದೇವ್ರು ಏನಂತಂದ್ರೆ ಒಮ್ಮೆಗೆ ಅದು ಕೊಟ್ಟಿಲ್ಲ. ಏನು ಕೊಟ್ಟಾರಂತಂದ್ರ ಯೂದನ ತೋಟದಲ್ಲಿ ಆಹಾರ ಸಿದ್ಧಪಡಿಸಿಕ್ಯಾರ. ಆಹಾರ ಸಿದ್ಧಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಹಾರ ತಿನ್ನುವಾಗ ಅವ್ರಿಗೇನು ಒಳ್ಳೇದು ಕೆಟ್ಟದು ಭೇದ ಇದ್ದಿಲ್ಲ. ಅವ್ರಿಗೆ ಯಾರಿಗೆ ಹಾಳಾಗದಿದ್ದಿಲ್ಲ, ಅವರು ಬಲಹೀನರಾಗೋದು ಇದ್ದಿಲ್ಲ, ಅವ್ರಿಗೆ ಯಾವುದು ಭಯನೇ ಇದ್ದಿಲ್ಲ, ಅವ್ರು ನಿಶ್ಚಿಂತವಾಗಿದ್ದರು. ಅಂತ ಒಂದು ಸಂದರ್ಭದಲ್ಲಿ ಮತ್ತು ದೇವರು ಅವರಿಗೆ ಎಷ್ಟೋ ಪ್ರೀತಿ ಮಾಡಿ ಆ ವಕ್ಷದ ಹಣ್ಣುಗಳು ತಿನ್ನುವಾಗ ಆ ವಕ್ಷದ ಹಣ್ಣು ಏನಂತಂದ್ರ ದೇವ್ರ ಮಾತಿಗೆ ಮೀರಿಕೆಸಿ ತಿಂದಂಥ ಸಂದರ್ಭದಲ್ಲಿ ಅವರಿಗೆ ಮರಣ ಬಂತು. ಇಲ್ಲಂದ್ರೆ ಅವರಿಗೆ ಮರಣ ಇದ್ದಿಲ್ಲ. ಏನು ಮರಣ ಇತ್ತು? ಯಾವಾಗಾದ್ರೂ ದೇವ್ರ ಮಾತಿಗೆ ಏನಾರ ತಿರಸ್ಕಾರ ಮಾಡಿ ಯಾವಾಗಾದ್ರೂ ಅವ್ರಿಗೆ ತಿನ್ನಬೇಡಂದಿರ್ತಕ್ಕಂಥ ಹಣ್ಣು ಅವರು ತಿಂದರು, ಅವಾಗ ಅವರಿಗೆ ಶ್ರಮಗಳು, ಕಷ್ಟಗಳು, ಬಲಹೀನತೆಗಳು, ರೋಗಗಳು, ಹಿಂಸೆಗಳು, ಅವಮಾನಗಳು ಪ್ರಾರಂಭವಾಗಿ ಅವರ ಜೀವಿತದಲ್ಲಿ ಕರೆ ಮಾಡ್ಬೇಕೇನು? ತಿರುಗಿ ಅವಕಾಶ ದೇವರು ಕೊಟ್ಟಿಲ್ಲ. ಒಂದು ವೇಳೆ ಸಡನ್ಲಿ ತಿರುಗಿ ಮತ್ತೆ ಕೈ ಚಾಚಿ ಅದು ಹಣ ತಗೊಂಡು ತಿಂದ್ರು ಅವ್ರು ಶಾಶ್ವತವಾಗಿ ಬದುಕತಕ್ಕಂಥ ಜನರಾಗಿರ್ತಿದ್ರು. ಅವರು ದೇವ್ರ ಉದ್ದೇಶ ಏನಿತ್ತು ಅಂತಂದ್ರ ಶಾಶ್ವತವಾಗಿ ಬದುಕಿರ್ಬೇಕಂತ ಕಿಶನ್ ಸೃಷ್ಟಿ ಮಾಡ್ಯಾರ. ಕಟ್ಟಿಗೆ ದೇವ್ರ ಮಾತಿಗೆ ವಿರುದ್ಧವಾಗಿ ದೇವ್ರು ಹೇಳಿನ ಮಾತಿಗೆ ಅಂದ್ರೆ ತಿರಸ್ಕಾರ ಮಾಡಿ ಯಾವಾಗಾದ್ರ ಅವ್ರ ಹಣ್ಣು ತಿಂದರು ಅವರಿಗೆ ಅಂದ್ರ ಶ್ರಮೆಗಳು, ಸಂಕಟಗಳು, ಶೋಧನೆಗಳು ಎಲ್ಲ ಬಂದಿರತಕ್ಕಂಥ ಸಂದರ್ಭದಲ್ಲಿ
ಅಯ್ಯೋ ನಾವು ಇದೇನು ಮಾಡಿದೀವಿ ಅಂತ ಕೇಶಂದ್ರ ಅವಾಗ ಅವರು ಪರಿಶನ್ ಆಗ್ಯಾರ. ಅವಾಗೇ ದೇವ್ರು ಹೇಳ್ಯಾರ, ಈಗ ನೀವು ಇಲ್ಲಿ ತೋಟದಾಗಿಂದ ಹೊರಗೆ ಹೋಗ್ರಿ ಅಂತ ಕೇಶಂದ್ರ ಅವ್ರ ಸಂಕಟ ಇರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಜೀವಿ ಜಂತುಗಳಿಗೆಲ್ಲ ದೇವ್ರು ಹೊರಗ ತೆಗೆದು ಬಿಟ್ಟಾರ. ಅವಾಗೆಲ್ಲರೂ ಬೆವರ್ಸಿಟ್ಟಾರ, ಎಲ್ಲರೂ ಕಷ್ಟಪಟ್ಟಾರ, ಎಲ್ಲರೂ ಅವ್ರು ದುಡಿದ ಕೇಶಂದ್ರ ತಿಲ್ಲಕ ದೇವ್ರವ್ರಿಗೆಂದ ಇಷ್ಟಪಟ್ಟಾರ ಅಲ್ಲ. ಆದ್ರೆ ಇಲ್ಲ ನೋಡ್ಬೇಕಾದ್ರ ಯಾವಾಗಾದ್ರೂ ನಾವು ಭೂಮಿ ಮೇಲೆ ಹುಟ್ಟಿದೆವು, ನಾವು ಯಾವಾಗ ಸಾಯ್ತೇವೋ ಗೊತ್ತಿಲ್ಲ. ಒಂದ್ ವೇಳೆ ನಾಳೆಗೆ ಸಾಯ್ತೇವೆ ಅಂತಂದ್ರೆ ಇವತ್ತು ನಾವು ಏನೇನೋ ಮಾಡಿ ಕಸಿ ಏನೇನೋ ಹೇಳಿಕೇಸಿ ನಾವು ಹೋಯ್ತಕ್ಕಂಥವ್ರಾಗಿದ್ದೆವು. ಏನಿಲ್ಲ, ಇನ್ನು ತಿಂಗಳು ಬಾದ್ ಸಾಯ್ತೇವೆ ಅಂತಂದ್ರ ನಾವು ಏನೇನೋ ಮಾಡ್ಬೇಕಾಗಿಂದೆಲ್ಲ ನಾವು ಮಾಡಿ ಕಸಿ ಅಂದ್ರ ಸರಿ ಮಾಡಿ ಕಸಿ ಅಂದ್ರೆ ಹೋಯ್ತೇವೆ. ಕಡೆಗೆ ನಮ್ಮ ಸಾವು ಯಾವಾಗ ಸಾಯ್ತೇವೆ ನಮಗೆ ಖೂನ ಇಲ್ಲ, ಮತ್ತೆ ಯಾರಿಗೆ ಬಿ ಖೂನ ಇಲ್ಲ. ಏನು ಖೂನ ಅದ? ಖೂನ ಇದ್ರು ಮಾತ್ರ ಏನೋ ಒಂದು ಮಾಡ್ತಿದ್ರು. ಕಡೆಗೆ ಅದು ದೇವ್ರ ಅವಕಾಶ ಅವರಿಗೆ ಅಲ್ಲ. ದೇವ್ರು ಒಂದ್ ವೇಳೆ ಅವ್ರಿಗೆ ಅವಕಾಶ ಬಿ ಕೊಟ್ಟಿರ್ಬೋದು, ಕರಡಿಗೆ ಅವಕಾಶ ಅದು ತಿಳ್ಕೊಳಕ ಮನುಷ್ಯರಿಗೆ ಅಂತ ಜ್ಞಾನ ಬಿ ಇಲ್ಲ. ಆದ್ರೆ ಈ ಲೋಕದಾಗ ಬದುಕಿರ್ತಕ್ಕಂಥ ದಿನಮಾನದಲ್ಲಿ ಸುಮಾರು ನಾವು ಬರಗಾಲಕ್ಕಿಂತ ಮೊದಲು ಹುಟ್ಟಿದೆ. ನಾನು ಆ ಬರಗಾಲಕ್ಕಿಂತ ಮೊದಲು ನಾವು ಹುಟ್ಟಿನಾಗ ಬರಗಾಲದಾಗ ಎಷ್ಟೋ ಆ ಜನರು ಕಷ್ಟಪಟ್ಟರ, ನೋಡ್ಯಾರ, ಸಮಸ್ಯೆದಾಗ ಗುರಿಯಾಗ್ಯಾರ. ಕಡೆಗೆ ಅವ್ರು ಮಾತ್ರ ದುಡಿಯೋದು ಬಿಟ್ಟಿಲ್ಲ, ಅವ್ರು ಮಾತ್ರ ಹೊಟ್ಟೆ ತುಂಬ ಇಲ್ಲರಿಲ್ಲ, ಕಡೆಗೆ ಸ್ವಲ್ಪ ತಿಂದು ಮಾತ್ರ ಅವರು ಜೀವಮಾನ ಮಾಡಕ ಇಷ್ಟಪಟ್ಟಾರ. ಕಡೆಗೆ ಅಂತ ಒಂದು ಸಂದರ್ಭದಲ್ಲಿ ದೇವರು ಮಾತ್ರ ಈ ರೀತಿಯಾಗಿ ಹೇಳಿನಾಗ ಅನೇಕ ತರವಾಗಿರ್ತಕ್ಕಂಥ ರೀತಿಯಲ್ಲಿ ಜೀವಿಸಲಾಗ ಜನರು ಮಾತ್ರ ಸಿದ್ಧವಾಗ್ಯಾರ. ಆ ಸಿದ್ಧತೆಯಲ್ಲಿ ಏನ್ ಮಾಡ್ಯಾರಂತ್ರಿ, ಮನುಷ್ಯರಿಗೆ ಮಾತ್ರ ಕಷ್ಟ ಪಡ್ಕೋತಾನೆ ಕರ್ತಾನೆ ಹರ. ಕಡೆಗೆ ಈ ಕಷ್ಟದಾಗ ಅನೇಕ ಜನರಿಗೆ ಏನಾಗ್ಯದ ಅಂತಂದ್ರ ಗೊತ್ತು ಆಗಿಲ್ಲ. ಈ ಲೋಕದಾಗ ಬಂದಿಂದು, ಈ ಲೋಕದಾಗ ಬದುಕೋದು ಉದ್ದೇಶ, ದೇವರ ಸಂಕಲ್ಪ ಏನಾಗ್ಯದ ಅದು ಬಹಳ ಜನರಿಗೆ ತಿಳಿದು ಬಂದಿಲ್ಲ. ಏನ್ ತಿಳಿದು ಬಂದದ? ತಿಳಿದ ಕಡೆಯಿಂದ ಬರೇ ದುಡಿಯೋದು ಹೆಚ್ಚಾಗಲ್ಲ, ಕಮ್ಮಾಗಲ್ಲ, ದುಡಿದು ಏನಂದ್ರೆ ಈ ರೀತಿಯಾಗಿ ಬದುಕಲಕ್ಕ ಅನೇಕ ಜನರು ಇಷ್ಟಪಟ್ಟರ. ಈ ಇಷ್ಟಕ್ಕೆಲ್ಲಕ ಈ ಲೋಕದಾಗ ಜೀವಿಸುವ ಪ್ರತಿ ಸಹೋದರ ಸಹೋದರಿ, ಧನವಂತರಾಗಲಿ ಅಥವಾ ಬೀದ ಜನರಾಗಲಿ, ಆ ಜನರಿಗೆ ಒಂದೇ ಉದ್ದೇಶ ಇದೆ, ನಾವು ದುಡಿಬೇಕು, ನಾವು ಹಣ ಸಂಪಾದನೆ ಮಾಡಬೇಕು, ನಾವು ಬದುಕಬೇಕು. ಈ ವಿಷಯದಾಗ ಪರ್ಸಂಗಿ ಏನ್ ಹೇಳ್ತಾನ? ಈ ವಿಷಯದಾಗ ಪರ್ಸಂಗಿ ಏನ್ ಹೇಳ್ತಾನ? ಹನ್ನೆರಡನೇ ಅಧ್ಯಾಯ 7ನೇ ವಚನ ಓದು. ಪರ್ಸಂಗಿದಾಗ ಸಿಕ್ಕದ? 12ನೇ ಅಧ್ಯಾಯ 7ನೇ ವಚನ. ಇಷ್ಟರೊಳಗೆ ಇನ್ನ ಬೇಡ. ಏನಂತ್ರಿ? ಏನ್ ಬರೆಯಲ್ಪಟ್ಟದ ಇಲ್ಲಿ? 7ನೇ ವರ್ಷದಾಗ ಮಣ್ಣು ಭೂಮಿಗೆ ಸೇರಿ ಇದ್ದಿದ ಹಾಗಾಗುವುದು, ಆತ್ಮವು ತನ್ನನ್ನು ದಯಾ ಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು
ಸನ್ಮಾನಿಸಬೇಡ. ಅಲ್ಲ, ತನ್ನ ದೇವರಿಗೆ, ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೇವರಿಗೆ, ತನಗೆ ನಡೆಸಿಕೊಡ್ತಕ್ಕಂಥ ದೇವರಿಗೆ ಸನ್ಮಾನ ಮಾಡೋದು ಮಾತ್ರ ಮರಿಬೇಡ ಅಂತ ಹೇಳ್ತಾರೆ. ಈ ಮರಿಬೇಡ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಷ್ಟೋ ಸಲ ನಮ್ಮ ಭದ್ರತೆ ಕಡೆಯಿಂದ, ನಮ್ಮ ಅವಸರ ಕಡೆಯಿಂದ, ನಮ್ಮ ಸಮಾಧಾನ ಕಡೆಯಿಂದ ನಾವು ಮಾಡ್ಲತ್ತಿದ್ದೇವೆ. ಕಡೆಗೆ ದೇವರಿಗೆ ಇಷ್ಟ ಇದ್ದಿದ್ದು ಮಾತ್ರ ನಾವು ಮಾಡ್ಲಕ್ಕ ಇಷ್ಟಪಡಿತಾ ಇಲ್ಲ. ಏನು ಇಷ್ಟಪಡಿತಿದ್ದೆವು? ಮೊದಲನೇ ವರ್ಷದಾಗ ಏನಂತ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗೆಯಾಗಿ ಯೌವನದಲ್ಲಿಯೂ ನಿನ್ನ ಸೃಷ್ಟಿಕರ್ತನನ್ನು ಸನ್ಮಾನಿಸು. ಆ ಕಷ್ಟದ ದಿನಗಳಲ್ಲಿ ಸೂರ್ಯನು, ಬೆಳಕು, ಚಂದ್ರನು, ನಕ್ಷತ್ರಗಳು ಮೊಬ್ಬಾಗುವವು, ಮಳೆಯಾದ ಮೇಲೆಯೂ ಮೋಡಗಳು ಮತ್ತು ಬರುವವು. ಅದು ಕಾಲದಲ್ಲಿ ಮನಗಾಗಲಿನವರು ನಡುಗುವರು, ಬಲಿಷ್ಠರು ಬೊಗ್ಗುವರು. ಏನು ಮಾಡ್ತಾರಂತ್ರಿ? ಬಲಿಷ್ಠ ಇದ್ದಂಥ ಜನರು ಇವತ್ತು ಈ ಭೂಮಿ ಮೇಲೆ ಧನವಂತರು, ಐಶ್ವರ್ಯವಂತರು ಏನು ಹೇಳ್ತಾರಂತಂದ್ರೆ, ನಾವು ಎದಕ್ಕೆ ಭಯ ಪಡಲೆವು, ಕರೆಕ್ಟ್ಗೆ ಕೊನೆಗೆ ಬಂದಿನಾಗ, ಕೊನೆಗೆ ಬರಬೇಕಾದ್ರ ಎಲ್ಲರೂ ಏನಂದ್ರ ಏನು ಮಾಡ್ತಾರಂತ, 3ನೇ ವರ್ಷದಾಗ ಅದೇ ಕಾಲದಲ್ಲಿ ಮನಗಾವಲಲ್ಲಿ ಅವರು ನಡುಗುವರು, ಬಲಿಷ್ಠರು ಬಗ್ಗುವರು. ಅಲ್ಲ, ಭಾಳ ಜನರು ನಾವು ಎಂದಿಗೂ ಭೀ ನಾ ತಲೆ ಬಾಗಿಸಲ್ಲ, ಎಂದಿಗೂ ಭೀ ನಾ ಅವ್ರ ಮಾತನ್ನ ಕೇಳಲ್ಲ ಅಂತಕ್ಕಂಥ ಜನರು ಬಹಳ ಅರ. ಕಡೆಗೆ ದೇವ್ರ ಮಾತು ಪ್ರತಿಯೊಬ್ಬರು ಕೇಳೇಬೇಕಾಗ್ಯದ. ಯಾವಾಗಾದ್ರೂ ಕೇಳ್ತಾರೋ ಅವಾಗೆ ಅವ್ರಿಗೆ ಸ್ವಲ್ಪ ಸಮಾಧಾನ ಸಿಗ್ಬೋದು. ಯಾರಾದರೂ ಸಮಾಧಾನಕ್ಕಾಗಿ ಎದುರು ನೋಡ್ತಾರೋ, ದೇವ್ರ ಮುಂದೆ ಅವರು ತಗ್ಗಿಸ್ಕೊಂಬಲ್ಲಿ ಹೋದ್ರ ಅವ್ರಿಗೆ ನೆಮ್ಮದಿ ಇಲ್ಲ, ಅವರಿಗೆ ರಕ್ಷಣೆ ಇಲ್ಲ. ಈ ರೀತಿಯಾಗಿ ಜೀವಿಸಲಪ್ಲೆ ಇಲ್ಲಿ 7ನೇ ವರ್ಷದಾಗ ಹೇಳ್ತಕ್ಕಂಥ ಮಾತಿನಲ್ಲಿ ವಿಶೇಷಕರವಾದ ಮಾತೇನದ ಅಂತಂದ್ರೆ, ಇಲ್ಲಿ 8ನೇ ವರ್ಷದಾಗ ಏನಂತ, 8ನೇ ವರ್ಷದಾಗ ವ್ಯರ್ಥವು ವ್ಯರ್ಥವು ಸಮಸ್ತವು ವ್ಯರ್ಥವು ಎಂದು ಪ್ರಸಂಗಿಯು ಹೇಳುತ್ತಾನೆ. ಯಾಕೆ ಹೇಳ್ತಾರ? ಈ ಲೋಕದಾಗ ಎಲ್ಲಾ ತರವಾಗಿರ್ತಕ್ಕಂಥ ಪ್ರಯಾಸಗಳು, ಮನುಷ್ಯರ ಉದ್ದೇಶಗಳು, ಮನುಷ್ಯರು ವ್ಯರ್ಥವಾಗ್ಯಾವ. ಯಾಕನ್ನೋದು ದೇವರಿಗೆ ಇಷ್ಟ ಇಲ್ಲ ಅಂತ ಉದ್ದೇಶಗಳವ, ದೇವರಿಗೆ ಮೆಚ್ಚುಗೆ ಆಗಲ್ಲ ಅಂತ ಒಂದು ಆಲೋಚನೆಗಳವ. ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಉದ್ದೇಶಗಳು ಒಂದ್ ವೇಳೆ ಆ ರೀತಿಯಾಗಿ ನಡ್ಕೊಂಡು ಹೋದ್ರ ಅಲ್ಲ, ಅದಕ್ಕೆ ಪ್ರಸಂಗಿ ಎಲ್ಲಾ ಪರೀಕ್ಷೆ ಮಾಡಿ ನೋಡ್ಯಾರ, ಎಲ್ಲ ವ್ಯರ್ಥ ಅಲ್ಲ ದೇವ್ರೆ ಅಂತ ಕೇಳ್ಸಿದ್ರ, ಎಲ್ಲ ಬಿಟ್ಕೊಟ್ಟು ಕಳ್ಸಿರಂದ್ರ, ಕೇವಲ ಆತ ಏನು ಮಾಡ್ಯಾರಂದ್ರ ದೇವ್ರ ಕಡೆ ನೋಡ್ಲಿಕ್ಕೆ ಅಂತಂದ್ರ ಇಷ್ಟಪಟ್ಟಾರ. ಯಾಕಂದ್ರೆ ನೋಡ್ತಾರಂತ, ಕೇವಲ ಆತೇನಂದ್ರ ದೇವ್ರ ಕಡೆ ನೋಡ್ತಾರ. ಆ ದೇವ್ರ ಕಡೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಸ್ವಲ್ಪ ಮನುಷ್ಯರಿಗೆ ಅಂತಂದ್ರ, ಯಾರಾದ್ರೂ ದೇವ್ರ ಕಡೆ ನೋಡ್ತಾರೋ ಅವ್ರಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗಲಕ್ಕ ಸಾಧ್ಯದ ಏನಿಲ್ಲ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಾಗ ಮೊದಲನೇ ವರ್ಷ ಎಂದು ಹೋದ್ರಿ. ಏನಂತ, ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ
ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರನ್ನುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೊಂದು ಅಂತ. ಈ ಲೋಕದಾಗಿಂದ ನಾವು ಆಲೋಚನೆಗಳು ಮಾಡ್ತಾ ಇದ್ದೇವೆ. ಕಡೆಯಲ್ಲಿ ದೈವ ಸೇವಕರು ಏನು ಹೇಳ್ತಾರ ಅಂತಂದ್ರ, ಪರಸಂಗಿ ಹೇಳ್ತಾರ ಈ ಲೋಕದಾಗ ಏನು ಬಿನೇ ಇಲ್ಲ, ಎಲ್ಲ ವ್ಯರ್ಥ ಅದ ಅಂತ ಹೇಳ್ತಾರ. ಕಡೆಗೆ ಇಲ್ಲಿ ಕೋರಿಂಥದವರಿಗೆ ಬರೆದ ಪತ್ರಿಕೆದಾಗ ಏನು ಹೇಳ್ತಾರ ಅಂತಂದ್ರ, ಈ ಲೋಕದಾಗಿನ ಮನೆಗಳು, ಈ ಲೋಕದಾಗಿನ ವಸ್ತುಗಳು ನಮಗ ಒಂದ್ ವೇಳೆ ಇಲ್ಲದೆ ಹೋದ್ರು ಇಲ್ಲದೆ ಹಾಗೆ ಆಗುವವು. ಆದ್ರ ಇಲ್ಲಿ ನಾವು ನೋಡ್ಬೇಕಾದ್ರ ಪರಲೋಕದಲ್ಲಿ ಏನಂತಂದ್ರ ಒಂದು ಮನಿ ಉಂಟದ. ಅಲ್ಲಿ ಏನಿಲ್ಲ, ಪರಲೋಕದಲ್ಲಿ ಇರ್ತಕ್ಕಂಥ ಮನಿ ಹೆಂಗದ ಅಂದ್ರ ಅದು ಎಂದಿಗೆ ಬಿ ಬಿದ್ದು ಹೋಗಲ್ಲ, ಅದು ಎಂದಿಗೆ ಬಿ ಹಾಳಾಗಲ್ಲ, ಎಂದಿಗೆ ಬಿ ಅದು ನಾಶವಾಗಲ್ಲ. ಅದು ದೇವರು ಇರುವವರಿಗೆ ಸದಾ ಕಾಲ ಸುರಕ್ಷಿತವಾಗಿ ಇರತಕ್ಕಂಥದ್ದು ಒಂದು ಮನೆಯಾಗಿದೆ. ಆ ಮನೆ ಯಾರು ಅಂತಂದ್ರ, ಆ ಮನೆ ಗೊತ್ತಾ, ದೇವರ ಸನ್ನಿಧಿಯಲ್ಲಿ ನೋಡ್ಬೇಕಾದ್ರ ಆ ಗುಡಾರವು ಯಾರಂದ್ರ, ಆ ಗುಡಾರವು ದೇವರು ಏರ್ಪಟ್ಟು ಮಾಡಿರ್ತಕ್ಕಂಥ ಮಣ್ಣಿನಿಂದ ಬಂದಿರತಕ್ಕಂಥ ಮಣ್ಣು, ಅದರಾಗಿಟ್ಟಿರ್ತಕ್ಕಂಥ ಆತ್ಮ ಅಲ್ಲ. ಅದ್ರಾಗಿರ್ತಕ್ಕಂಥ ಆತ್ಮ ಹೆಂಗದ ಅಂತಂದ್ರ, ಅದು ಯಾರು ಹಿಡಿದ್ರೆ ಅದಕ್ಕೆ ಕೈದಾಗ ಸಿಗಲ್ರು, ಯಾರು ಅದಕ್ಕೆ ಬಂಧಿಸಲ್ರು ಅಲ್ಲ, ಯಾರು ಗುಲಾಮಿಲ್ಲ. ಯಾಕಂದ್ರೆ ದೇವ್ರು ಹಂಗಾರ ಹಂಗ ಆತನ ಜೀವ ಅದ. ಆ ಜೀವ ನಮ್ಮೊಳಗಿಟ್ಟಾರ. ಆ ಜೀವ ಇರೋ ಸನಕ ನಮಗೆ ನಾವೇನಂದ್ರ ಕಾಪಾಡ್ಕೋಬೇಕು ಅಂತ ಯಾಕೆಂದ್ರ ದೇವರೊಂದು ಸಂಕಲ್ಪವಾಗಿದೆ. ಆದ್ರೆ ಆ ಸಂಕಲ್ಪದ ವಿಷಯದಲ್ಲಿ ಬಹಳಷ್ಟು ಜನರು ಏನ್ ಮಾಡ್ತಾರ ಅಂದ್ರೆ ಅದಕ್ಕೆ ತಿರಸ್ಕಾರ ಮಾಡ್ತಾರ. ಕಾರಣಕ್ಕೆ ಇಲ್ಲಿ ನಾವು ನೋಡ್ಬೇಕಾದ್ರ ಹೇಗಂತ, ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು, ಅದು ಕಾಯುವಂತೆ ಕೆಟ್ಟದ ಮನೆಯಾಗಿರದೆ ನಿತ್ಯವಾಗಿರುವಂತದಾಗಿದೆ ಅಂತ. ಏನಾದ್ರಿ ಈಗ ಭೂಮಿ ಮೇಲೆ ಎಂತ ಮನೆ ನೀವು ಕಟ್ರಿ, ಸುಮಾರು 100 ವರ್ಷದಾಗಲಿ 200 ವರ್ಷದಾಗಲಿ ಅದು ಹಾಳಾಗ್ಬಹುದು, ಬಿದ್ದೋಗ್ಬೋದು ತಂತಾನೆ. ಕಡೆಗೆ ದೇವರು ಕಟ್ಟಿರ್ತಕ್ಕಂಥ ಆ ಮನೆ ಅದು ಎಂದಿಗೂ ಬಿ ಬಿದ್ದು ಹೋಗಲ್ಲಂತ ಮನೆ ದೇವರು ಏರ್ಪಟ್ಟು ಮಾಡ್ಯಾರ. ಹೆಂಗದಂತದ್ದು, ನಾವು ಈಗಿನ ದೇಹದಲ್ಲಿರುವವರೆಗೂ ನೆರಳುತ್ತೇವು ಪರಲೋಕದಿಂದ. ಭಾರ ಹೊತ್ತು ಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮಿಷ್ಟವಲ್ಲ. ವ್ರತವಾಗದು ನುಂಗಿ ಹೋಗಿ ಜೀವವುದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ದೇವರಿಗೆ ಸ್ತೋತ್ರ. ಈ ದೇಹ ಅಲ್ಲ, ಒಂದ್ ವೇಳೆ ಈ ದೇಹ ನಾವು ಮರಣ ಹೊಂದ್ರು ಬಿ ನಾವು ದೇವರ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಒಂದು ದೇಹ ದೇವರು ನಮಗೂ ಕೊಟ್ಟಾರ. ಏನು ಕೊಟ್ಟಿಲ್ಲ. ಆ ದೇಹದಾಗ ನಾವು ಪ್ರವೇಶ ಆಗಬೇಕಾದ್ರ ನಾವು ಏನು ಮಾಡಬೇಕು? ಈ ಲೋಕದ ವಿಷಯದಾಗಿ ನಾವು ಚಿಂತೆ ಮಾಡಿದೆವು ಅಂದ್ರ ನಮ್ಮ ಆಶೆಗಳು ಬಿ ನಮ್ಮ ಕುಟುಂಬ ಬಿ ಸಂಪೂರ್ಣವಾಗಿ ನಾಶವಾಗಿ ಹೋಯ್ತದ. ಅದು ನೆನಪಿಲ್ಲದಪ್ಲೇ ಆಗಿ ಹೋಯ್ತದ. ಇವತ್ತು ನೆನಪಿನಲ್ಲಿ ಇರಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಾದ್ರ, ಈ ಲೋಕ ನಾವು ಬಿಟ್ಟು ಹೋದೆವು ಅಂತಂದ್ರೆ ಇನ್ನೊಂದು ದೇಹ ನಾವು ಧರಿಸಿಕೊಂಡು ಆತನೊಂದು ರಾಜ್ಯದಲ್ಲಿ ನಾವು ಇರಬೇಕಾದ್ರ ಇದು ದೇಹ ವೆಷ್ಟದ ಅಂತ ನಾವು ತಿಳಿದುಕೊಂಡು ಏನಂತಂದ್ರ ದೇವ್ರು ಕೊಟ್ಟಂತ ದೇಹಕ್ಕೆ ನಾವು ಧರಿಸ್ಕೊಳ್ಳಕ್ಕೆ ಅಂತಂದ್ರ ಇಷ್ಟಪಟ್ಟರು ಮಾತ್ರ ದೇವ್ರು ಪದೇ ಪದೇ ನಮಗೆ ಸಹಾಯ ಮಾಡ್ತಾರ, ಬಲಪಡಿಸ್ತಾರ. ಈ ವಿಷಯದಾಗ ನಾವು ಚಿಂತೆ ಮಾಡಲಪ್ಲೇ ಇದಕ್ಕೆ ನಾವು ಅಂಗೀಕರಿಸಬೇಕು. ಏನು ಅಂಗೀಕರಿಸಬಾರ್ದು ಅಲ್ಲ. ಒಂದ್ ವೇಳೆ ಈ ವಿಷಯದಾಗ ನಾವು
ಎಷ್ಟಾದ್ರೂ ನಾವು ಚಿಂತೆ ಮಾಡ್ತೇವೋ ಅಷ್ಟು ದೇವ್ರು ನಮಗೆ ಮೇಲು ಮಾಡ್ತಾರ. ಈ ಲೋಕದಾಗ ಇರೋ ತನಕ ನಮ್ಮ ದೇಹಕ್ಕೆ ನಾವು ಕಾಪಾಡ್ಕೊಂಬಲ್ ಹೋದ್ರು ಬಿ ನಮ್ಮ ಆತ್ಮಕಾರ ನಾವು ಕಾಪಾಡ್ಕೋಬೇಕು. ನಮ್ಮ ಆತ್ಮಕಾರ ನಾವು ಕಾಪಾಡ್ಕೋಬೇಕು. ಏನು ಕಾಪಾಡ್ಕೋಬೇಡ್ದು? ನಮ್ಮ ಆತ್ಮಕ್ಕೆ ನಾವು ಕಾಪಾಡ್ಕೋಬೇಕಾದ್ರ ಏನ್ ಮಾಡರಿ? ನಾವು ಏನೋ ಮಾಡ್ಬೇಕಾಗ್ಯದ. ಹೆಂಗ್ ಮಾಡ್ಬೇಕಾಗ್ಯದ ಅಂದ್ರ ನಿಜವಾಗಲು ತನ್ನ ಮಕ್ಕಳಿಗೆ, ತನ್ನ ಮಗು ಆಗ್ಲಿ ಮಗಳಾಗ್ಲಿ ದೇವ್ರು ಯಾರಿಗೆ ಗರ್ವಫಲ ಬಹುಮಾನ ಕೊಟ್ಟರು, ಆ ಮಕ್ಕಳ ಕಡೆ ಅವ್ರು ಎಷ್ಟು ಪ್ರಯಾಸ ಪಡ್ತಾರೋ ಆ ತಾಯಿಗೆ ಖುನ, ಆ ತಂದೆಗೆ ಖುನ. ಅದು ಪ್ರಯಾಸ ಎಷ್ಟು ಇದ್ರು ಬಿ, ಅವ್ರಿಗೆಷ್ಟು ಬಾಧ ಆದ್ರು ಬಿ, ಎಷ್ಟು ದುಃಖ ಆದ್ರು ಬಿ, ತನ್ನ ಮಕ್ಕಳಿಗೆ ನೋಡ್ಕೊಂಡಿನಾಗ ಅವೆಲ್ಲ ನೋವುಗಳು, ಅವೆಲ್ಲ ಬಲಹೀನತೆಗಳು, ಅವೆಲ್ಲ ದುಃಖಗಳು ಸಂಪೂರ್ಣವಾಗಿ ಒಮ್ಮೆಗೆ ತೆಗೆದು ಹಾಕಿನಪ್ಲೆ ಆಗೋಯ್ತವ. ಒಂಥರವಾದ ಸಂತೋಷ, ಒಂಥರದ ನೂತನ ಶಕ್ತಿ ಮನುಷ್ಯನೊಳಗ ಬರ್ತದ. ಏನು ಬರಲ್ಲ? ಅದಕ್ಕಾಗಿ ಈ ಲೋಕದಾಗ ನಮ್ಮ ಮಕ್ಕಳಿಗೆ ನೋಡಿದ್ರೆ ನಮಗಷ್ಟು ಸಂತೋಷ ಮತ್ತು ಸಮಾಧಾನ ನಮಗುಂಟಾಯ್ತದಂದ್ರ ನಿಜವಾಗಲು ಈ ನಶಿಸುವ ಈ ದೇಹಕ್ಕೆ ಒಂದ್ ವೇಳೆ ನಾವು ಸುಖ ಕೊಡಲಪ್ಲೆ ದೇವ್ರು ಹೇಳಿನ ಮಾತು ನಾವು ಕೇಳಿ ಅದರ ಪ್ರಕಾರವಾಗಿ ನಾವು ನಡೆದೇವು ಅಂತಂದ್ರ ನಿಜವಾಗಲು ದೇವ್ರು ನಮಗೆ ಅಂತಂದ್ರ ಅಲ್ಲಿ ಎಷ್ಟು ಮತ್ತು ಸುಖ ಮತ್ತು ಶಾಂತಿ ಕೊಡ್ಲಾಕ ದೇವ್ರು ಸಿದ್ಧವಾಗಿ ಹರ. ಒಂದ್ ವೇಳೆ ಹೇಜಿಕೆಲ್ನಪ್ಲೆ ಕೆಲವು ಜನರು ಪ್ರಯಾಸ ಪಟ್ಟು ಕಣ್ಣೀರು ಸುರಿಸ್ಬೋದು. ಯಾಕೋ ಗೊತ್ತಾ? ದೇವ್ರೆ, ನನ್ನ ಮಕ್ಕಳು ಸಣ್ಣೋರ, ಇನ್ನ ನನ್ನ ಮಕ್ಕಳಿಗೆ ಏನು ಬೇಕು ಹೋನ ಇಲ್ಲ, ನಾ ಎಲ್ಲ ವ್ಯವಸ್ಥೆ ಮಾಡಬೇಕು, ಅವ್ರಿಗೆ ಇನ್ನ ಬುದ್ಧಿ ಕಲಿಸ್ಬೇಕು, ನಿನ್ನ ಮಾರ್ಗದಲ್ಲಿ ಹ್ಯಾಂಗ್ ನಡಿಬೇಕು ಅದನ್ನ ಕಲಿಸ್ಬೇಕು ದೇವ್ರೆ ಅಂತೇಳಿ ಚಂದ್ರ ಒಂದ್ ವೇಳೆ ಪಶ್ಚಾತ್ತಾಪ ಪಟ್ಟು ದುಃಖ ಪಟ್ಟು ಕಣ್ಣೀರು ಸುರಿಸ್ತಾ ದೇವರಿಗೆ ವಿಜ್ಞಾಪನೆ ಮಾಡಿದಂಗಾದ್ರ ದೇವರು ತಿರುಗಿ ಅವ್ರಿಗೆ ಅಂತಂದ್ರ ಸುಮಾರು 10 ವರ್ಷ 20 ವರ್ಷ 50 ವರ್ಷ ಆಯುಷ್ಕಾಲ ಬಿ ಅವರಿಗೆ ಕೊಡಬಹುದು. ಯಾಕಂದ್ರೆ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಕ್ಕಂಥ ಜನರಿಗೆ ಮಾತ್ರ, ಅದು ಎಲ್ಲರಿಗೆ ಮಾತ್ರ ಸಿಗಲಕ್ಕ ಸಾಧ್ಯ ಇಲ್ಲ. ಅದ್ರ ಕಡೆ ಇಲ್ಲಿ ಏಷ್ಯಾನ ಗ್ರಂಥದಾಗ 38ನೇ ಅಧ್ಯಾಯದಾಗ ಹೇಜ್ ಕೆಳಗ ಏಷ್ಯಾ ಪ್ರವಾದಿ ಬಂದು ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ಈಗ ನೀನು ಮಂಚದ ಮೇಲಿಂದ ಇಳಿಯಲಿ, ನಿನ್ನ ಮರಣ ಖಾಯಮದ ಮುಗ್ದು ಹೋಗ್ಯದ ಅಂತ ಹೇಳ್ಕೇಶಂದ್ರ ಏಷ್ಯಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಆ ಮಾತು ಎಷ್ಟೋ ಸಲ ಅನ್ಕೊಂಡಿರ್ಬೋದು. ಹೆಚ್ಚಿಗೆ ಆಯ್ತು ಮುಗಿತೀಗ ನಾ ಮಂಚದ ಮೇಲಿನ ಇಳಿಲಕ್ ಆಗಲ್ಲ, ಈಗ ನಂಗೆ ಕಾಪಾಡೋರು ಬಿ ಯಾರು ಬಿ ಇಲ್ಲ ಅಂತ ಅನ್ಕೊಂಡಿರ್ಬೋದು. ಯಾವಾಗಾದ್ರೆ ಏಷ್ಯಾ ಬಂದು ಖಂಡಿತವಾಗಿ ನೀವು ಸಾಹಿತ್ಯ ಅಂತ ಹೇಳಿನಾಗ ಅವಾಗ ಏನ್ ಮಾಡ್ಯಾರಂದ್ರ, ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ಕೂಗ್ಯಾನ, ದೇವ್ರೇ ನನ್ನ ಕುಟುಂಬದ ಪರಿಸ್ಥಿತಿ ಹಿಂಗದ, ದೇವ್ರೇ ನನ್ನ ಮಕ್ಕಳ ಪರಿಸ್ಥಿತಿ ಹಿಂಗದ, ದೇವ್ರೇ ನನ್ನ ಮಕ್ಕಳಿನ ಸಣ್ಣವರದ, ನನ್ನ ಮಕ್ಕಳಿಗೆ ನಿನ್ನ ಭಯಭಕ್ತಿ ಕಲಿಸ್ಬೇಕು, ನಿನ್ನ ಮಾರ್ಗನ ತೋರಿಸ್ಬೇಕು, ನನಗೆ ಸ್ವಲ್ಪ ಅವಕಾಶ ಕೊಡು. ಹಂಗಾರ ನನ್ನ ಜೀವಿತದಾಗ ನಾ ಯಾವುದು ತಪ್ಪು ಮಾಡಿಲ್ಲ, ಯಾವುದು ಪಾಪನ ಮಾಡಿಲ್ಲ, ಯಾರಿಗೆ ನಾ ಕೇಳ್ವಿ ಮಾಡಿಲ್ಲ, ದೇವ್ರೆ ನನಗೆ ಯಾಕೆ ಎಂತದ್ದು ಬಂತು ಅಂತ ಆತ ಕಣ್ಣೀರು ಸುರಿಸ್ಕೊತಾನಂದ್ರ ಬಹಳ ದುಃಖ ಪಡ್ಕೋತ ದೇವ್ರಿಗೆ ಮೊರೆ ಇಟ್ಟಿರುವಾಗ ದೇವ್ರು ತಿರುಗಿ ಹೇಳ್ಯಾರ ಏಷ್ಯಾ ಬಹಳ ಅಳ್ಳತನ್ನೋರಿಗೆ ಹೇಜಿಕೆಲ್ಗ ಹೋಗಕಸಿ 15 ವರ್ಷ ಆಯುಷ್ಕಾಲ ಕೊಟ್ಟಿದೆ, ಹೋಗು ಅವನಿಗೆ ಹೇಳು, ಈಗ ಅಳಬೇಡ ಅಂತ ಹೇಳ್ಕಸಿ ಹೇಳು ಅಂತಂದಿನಾಗ ನಿಜವಾಗ್ಲು ಆತವಾಗಿ ಅಂದ್ರ ಆರೋಗ್ಯ ಹೊಂದ್ಕೊಂಡು ದೇವ್ರಿಗೆ ಸ್ತೋತ್ರ ಮಾಡಿ ಇನ್ನು 15 ವರ್ಷ ಜೀವಿಸಿನಾಗ ಆ 15 ವರ್ಷ ಕಾಲ ಎಲ್ಲ ಹ್ಯಾಂಗ್ ಕಳೆದಿರ್ಬೋದು ಅಂತಂದ್ರ ಬಹಳ ಜಾಗೃತವಾಗಿ, ಏನಿಲ್ಲ ಎಷ್ಟು ಜಾಗೃತ ಅಂತಂದ್ರ ತನ್ನ ಕುಟುಂಬಕ್ಕೂ ಅದ್ಭುತವಾದ ಭಯ ಭಕ್ತಿಯಲ್ಲಿ ನಡಿಲಕ್ಕ, ನೀತಿಯಲ್ಲಿ ನಡಿಲಕ್ಕ, ದೇವ್ರ ಕೃಪೆದ ಕೆಳಗಿರ್ಲಕ್ಕ ಅನೇಕ ಉದ್ದೇಶಗಳಂತಂದ್ರೆ ಕಲಿಸಿರ್ತಕ್ಕಂಥ ಈ ಹೆಜ್ಜಿಕೆಲು ತಿರುಗಿ ಮರಣ ಹೊಂದಲಕ್ಕ ಅಲ್ಲ ಕಾರಣ ಆಗ್ಯಾರ. ಆದ್ರ ಇದೇ ರೀತಿಯಲ್ಲಿ ನಾವು ಈ ಲೋಕದಾಗ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಯಾರಾದ್ರೂ ಈ ಲೋಕದಾಗ ಈ ರೀತಿಯಾಗಿ ಬೀಳ್ತಾರೋ ಅವ್ರಿಗೆ ಆಯುಷ್ಕಾಲ ಬಿ ಕೊಡ್ತಾರ, ಅವ್ರಿಗೆ ಸಮಾಧಾನ ಬಿ ಕೊಡ್ತಾರ, ಅವ್ರ ಅವಸರಗಳು ಬಿ ತೀರಿಸ್ತಾರ,
ಅವರಿಗೆ ಭದ್ರವಾದ ಕೌಲಿ ಇಡ್ತಾರ, ಏನಿಡಲ್ಲ. ಇದೇ ರೀತಿಯಾಗಿ ದೇವರು ಪದೇ ಪದೇ ನಮಗೆಲ್ಲರಿಗೆ ಸಹಾಯ ಮಾಡಿ ಬಲ ಪಡ್ತಾರೆ. ನಿಜವಾಗ್ಲೂ ನಮ್ಮವರು ಈ ಲೋಕದಾಗಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಉದ್ದೇಶದ ಪ್ರಕಾರವಾಗಿ ಅವರು ಈ ಲೋಕದಾಗ ಜೀವಿಸ್ಯಾರ ಕರಡಿಗೆ ಯಾವಾಗ ಭೀ ಅವರು ತಪ್ಪು ಕೆಲಸಗಳು ಮಾಡಲಪ್ಪಲೆ ಜೀವಿಸಿಲ್ಲ, ಬಹಳ ಜಾಗೃತವಾಗಿ ಜೀವಿಸ್ಯಾರ. ಅದ್ರ ಕಡೆಂದು ಇಲ್ಲಿವರೆಗೆ ಈ ವಾಕ್ಯ ದೇವರವರು ಅವರು ಮರಣದ ವಿಷಯದಲ್ಲಿ ಮತ್ತು ನಮಗೆ ಎಚ್ಚರಿಕೆ ಕೊಡ್ತಾರ. ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ಯಾರ, ಆದ್ರೆ ಅವರು ಪರಲೋಕ ರಾಜ್ಯದಾಗ ದೇವರು ಸೇರಿಸ್ಕೊಳ್ತಾರ ಅಂತ ಕಿಶನ್ ನಾವು ಧೈರ್ಯದಿಂದ ಹೇಳ್ತಾ ಇದ್ದೇವೆ. ಯಾಕೆ ಗೊತ್ತಾ? ಯಾರಿಗೆ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಕಳಂಟಿಕೆ ಮಾಡಿಲ್ಲ, ಯಾವುದೇ ಪಾಪ ಮಾಡಿಲ್ಲ, ಕುಟುಂಬದಾಗ ಯಾವುದು ಭೇದ ಇಕ್ಕಿಲ್ಲ. ಸ್ವಸ್ದರ ಬಗ್ಗೆದಾಗ ಆ ಸೊಸೆ ಹಿಂಗ, ಈ ಸೊಸೆ ಹಿಂಗ, ಈ ಸೊಸೆ ಹಿಂಗ, ಯಾರಿಗೆ ಜಗಳ ಹಚ್ಚಿಲ್ಲ. ಅವ್ರದ್ದು ಅವ್ರ ಬಲ್ಲೆ ಇಟ್ಟಾಳ, ಇವ್ರದ್ದು ಇವ್ರ ಬಲ್ಲೆ ಇಟ್ಟಾಳ, ನಮ್ಮದು ನಮ್ಮ ಬಲ್ಲೆ ಇಟ್ಟಾಳ. ಈ ರೀತಿಯಾಗಿ ಸಮಾಧಾನವಾಗಿ ಜೀವಿಸ್ಯಾಳ. ಅದರ ಭಾಳ ಒಳ್ಳೆ ಮರಣ ಏನಂದ್ರೆ ದೇವರವರಿಗೆ ಕೊಟ್ಟಾರ. ಮತ್ತು ಸ್ವಲ್ಪ ಈ ಒಂದು ವಾಕ್ಯ ಈಗ ನಾವು ಮುಕ್ತಾಯ ಮಾಡಿಕೆಸಿ ನಾವು ಸ್ವಲ್ಪ ಮಾತ್ರ ಸಾಕ್ಷಿ ಹೇಳಕ್ಕೆ ನಾ ಇಷ್ಟಪಡ್ತೇನೆ. ನಾವು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರವಾಗಲಿ ತಂದೆ. ಈಗ ಪ್ರಭಾ, ಇಲ್ಲಿವರೆಗೆ ಪ್ರಭಾ ಮತ್ತು ಮರಣದ ವಿಷಯದಲ್ಲಿ ಮತ್ತು ನೂತನ ಗುಡಾರದ ವಿಷಯದಲ್ಲಿ ನೀವು ಮಾತಾಡಿದಕ್ಕಾಗಿ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ಪ್ರಭಾ ನಾವೆಲ್ಲರೂ ಅಯ್ಯ ಈ ಲೋಕದ ಇಷ್ಟದ ಪ್ರಕಾರವಾಗಿಯೇ ನಾನು ನಡೀತಾ ಇದ್ದೇವೆ ಅಯ್ಯ. ಅದರ ಪರ್ಸಂಗಿ ಹೇಳ್ತಾ ನಾ ಪ್ರಭಾ, ವ್ಯರ್ಥವು ವ್ಯರ್ಥ, ಸಮಸ್ತವು ವ್ಯರ್ಥ ಎಂಬುದಾಗಿ. ಹೌದು ಕರ್ತನೆ, ನಾವು ಮಣ್ಣಿನಲ್ಲಿ ತೆಗೆಯಲ್ಪಟ್ಟಂಥವ್ರು ತಿರುಗಿ ಮಣ್ಣಿಗೆ ಸೇರ್ಬೇಕಂತ ಉದ್ದೇಶವಾಗಿದೆ ಕರ್ತನೆ. ಆದ್ರ ಪ್ರಭಾ, ಈ ಮಧ್ಯದಲ್ಲಿ ಪ್ರಭಾ ನಾವು ನಿಮಗೂ ನಮಗೂ ಏನು ಸಂಬಂಧ, ನಾವು ಹೇಗೆ ಇರಬೇಕೆಂಬ ವಿಷಯದಲ್ಲಿ ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಮಾತಾಡಿದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಯಾವ ರೀತಿಯಾಗಿ ಸಂತೋಷ ಪಡ್ತೇವೋ ಅದಕ್ಕಿಂತ ಹೆಚ್ಚಾದ ಸಂತೋಷ ಪರಲೋಕದಲ್ಲಿ ನಮಗೆ ಎಂಬುದಾಗಿ, ಈ ಲೋಕದಲ್ಲಿ ನಾವು ದುಃಖಗಳು, ಕಷ್ಟಗಳು, ಅವಮಾನಗಳು ಸಹಿಸಿಕೊಂಡು ನಾವು ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಪ್ರಭಾ ಸಮರ್ಪಿಸಿ ಅಯ್ಯ ನಿಮ್ಮ ಮಕ್ಕಳಾಗಿ ಜೀವಿಸ್ಲಿಕ್ಕೆ ನಮ್ಮೆಲ್ಲರಿಗೂ ನೀವೇ ಸಹಾಯ ಮಾಡಿ. ಈ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರಿಗೂ ನೀವು ಬಲಪಡಿಸ್ರಿ ಎಂದು ಅಯ್ಯ ನೀವೇ ವಿಶೇಷಕರವಾದ ಆಶೀರ್ವಾದ ಮೂಲಕವಾಗಿ ಪದೇ ಪದೇ ಪ್ರಭಾ ಕೂಡಿ ಬಂದಿರ್ತಕ್ಕಂಥ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೂ ಈಗ ಪ್ರಭು ಈ ದಿನದಲ್ಲಿ ಹಳ್ಳಿ ಪಳ್ಳಿಗೆ ಹೋಗಿರ್ತಕ್ಕಂಥ ಜನರು, ಕೆಲಸಕ್ಕೆ ಹೋಗಿರ್ತಕ್ಕಂಥ ಜನರು, ಅವ್ರ ಕುಟುಂಬಗಳಿಗೂ ಸಹ ಪ್ರಭಾ ಅವ್ರು ಮಾಡುವ ಜೀವನ ಕೆಲಸ ಕಾರ್ಯಗಳನ್ನು ಸಹ ಪ್ರಭಾ ನೀವೇ ಆಶೀರ್ವದಿಸಿ ಬಲಪಡಿಸಿ ಒಟ್ಟಾಗಿ ನಾವೆಲ್ಲರೂ ನಿಮ್ಮ ಘನತೆಗಾಗಿ ಮಹಿಮೆಗಾಗಿ ಜೀವಿಸುವ ಭಾಗ್ಯತೆ ಕೊಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ದೇವರ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ